ಏ ಅಪ್ಪು, ಏನೇ ಆಗಿದೆ ನಿನ್ಗೆ? ಯಾಕೆ ಈ ರೀತಿ ನಡ್ಕೋತಿದ್ಯಾ ನೀನು? ಏ ಅರ್ಥ ಮಾಡ್ಕೊಳ್ಳೆ, ತಾಯಿ ಇಲ್ದೇ ಇರೋ ಹೆಣ್ಣಿಗೆ ಅಣ್ಣ ತಮ್ಮಂದಿರ ತವರು ಕಣೆ. ನೋಡು, ನಾವ್ ಇಲ್ದೇ ಇರೋವಾಗ ಅಂತ ತವರು ನಿನಗ್ ಸಿಗ್ಬೇಕು ಅಂದ್ರೆ ನೀನು ನಿನ್ ತಮ್ಮನ್ ಜೊತೆ, ತಮ್ಮನ್ ಹೆಂಡತಿ ಜೊತೆ ಪ್ರೀತಿಯಿಂದ ನಡ್ಕೋಬೇಕು ಕಣೆ. ನಾನ್ ನೋಡ್ದಾಗೆ ನೀನ್ ಯಾವತ್ತೂ ಆ ರೀತಿ ನಡ್ಕೊಳ್ಳಿಲ್ಲ. ಏಯ್, ನಮ್ ಭೂಮಿ ಒಳ್ಳೆಯವಳಾಗೋ ಹೊತ್ತಿಗೆ ಸರಿ ಹೋಯ್ತು ಕಣೆ. ಅಕಸ್ಮಾತ್ ಅವಳು ನಿನ್ ಥರನೇ ಜೋರಾಗಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು ಕಣೆ ನಿನಗೆ ತವರಿನ ಬೆಲೆ ಏನು ಅಂತ. ನೋಡು ನೋಡು ನಿನ್ನ ಅಕ್ಕನ್ನ. ಮನೆಯಲ್ಲಿ ಮಂಗಳ ಕಾರ್ಯ ನಡೀತಾ ಇದೆ. ನಿನ್ನ ಜಾಗದಲ್ಲಿ ಇನ್ನ ಯಾರೇ ಇದ್ದಿದ್ರು ನಾನು ಬೇರೆ ರೀತಿನೇ ನಡ್ಕೋತಿದ್ದೆ. ಆದ್ರೆ ನನ್ನ ಅಕ್ಕ ಆಗ್ಬಿಟ್ಟೆ. ನೋಡು, ಒಬ್ಬ ವ್ಯಕ್ತಿಲಿ ಮಗುನೂ ಇರ್ತಾನೆ, ಮೃಗನೂ ಇರುತ್ತೆ. ನಿನ್ನ ಹತ್ರ ಮಗು ತರ ಕೇಳ್ಕೊತಾ ಇದ್ದೀನಿ. ಪಾಪ ಅಕ್ಕ ಭೂಮಿ. ಅವಳ ಮೇಲೆ ಈ ತರ ದ್ವೇಷ ಸಾಧಿಸೋದು, ಅವಳಿಗೆ ಅವಮಾನ ಮಾಡೋದು, ಅವಳಿಗೆ ತೊಂದರೆ ಆಗೋ ತರ ನಡ್ಕೊಳ್ಳೋದು ನಿಜಕ್ಕೂ ನೀನೊಬ್ಳು ಹೆಣ್ಣಾಗಿ ನಿನಗೆ ಶ್ರೇಯಸ್ಸಲ್ಲ. ಪ್ಲೀಸ್ ಇದನ್ನ ರಿಕ್ವೆಸ್ಟ್ ಆರು ಅನ್ಕೋ, ಇಲ್ಲ ವಾರ್ನಿಂಗ್ ಆರು ಅನ್ಕೋ. ಇದೇ ಲಾಸ್ಟ್ ಅಂಡ್ ಫಸ್ಟ್. ಈ ತರ ಬಾಲಂಗೋಚಿಗಳನ್ನ ಕಟ್ಕೊಂಡು ಮನೇಲಿ ಓಡಾಡೋದನ್ನ ಫಸ್ಟ್ ಬಿಡು. ಅಕ್ಕ ಪಕ್ಕದಲ್ಲಿ ನಾವ್ ಎಂತವ್ರನ್ನ ಇಟ್ಕೊಂಡಿದೀವಿ ಅಂತ ನೋಡಿ ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ತಾರಂತೆ. ಸ್ವಲ್ಪ ಹುಷಾರಾಗಿರೋ, ನಿನ್ ಒಳ್ಳೇದಕ್ಕೆ, ಈ ಮನೆ ಒಳ್ಳೇದಕ್ಕೆ. ನೋಡು ಮನಸ್ವಿನಿ, ನನಗೆ ನನ್ನ ಮಗಳು ಅಪ್ಪು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಇಬ್ರು ಒಂದೇ. ನನ್ನ ಮಗಳಿಂದ ನೀನ್ ಹಾಳಾಗ್ತಿದ್ಯೋ ಅಥವಾ ನಿನ್ನಿಂದ ನನ್ನ ಮಗಳೇ ಹಾಳಾಗ್ತಿದ್ದೋಳೋ ಗೊತ್ತಾಗ್ತಿಲ್ಲ. ಆದ್ರೆ ನೀವಿಬ್ರು ಸೇರಿ ಭೂಮಿ ವಿಚಾರದಲ್ಲಿ ನಡ್ಕೊಂಡಿರೋದು ತಪ್ಪು. ಮನಸ್ವಿನಿ, ಈ ವಿಷಯ ಏನಾದ್ರೂ ಶ್ರವಣ ಗೊತ್ತಾದ್ರೆ ಅವ್ನು ಎಷ್ಟು ನೊಂದ್ಕೋತಾನೆ ಅಂತ ಯೋಚನೆ ಮಾಡಿದ್ಯಾ? ನೋಡು, ನೀನು ನನ್ನ ತಮ್ಮನ ಮಗಳು ಅನ್ನೋ ಕಾರಣಕ್ಕೆ, ಈ ವಿಷಯ ಗೊತ್ತಾದ್ರೆ ಅವನಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಸಲ ಈ ವಿಷಯನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಾರಿ ಇದೇ ರಿಪೀಟ್ ಆಯ್ತು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ಅಪ್ಪು. ನಿಮ್ಮಿಬ್ಬರಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಕಾಲೋನಿಯವ್ರ ಜೊತೆ ಹೋಗಿ ನಿನ್ ಮತ್ತೆ ರಾಣ ಅವ್ರ ಮನೆ ಮುಂದೆ ಧರಣಿ ಕುತ್ಕೋಬೇಕು. ಮತ್ತೆ ಧರಣಿನಾ? ಅಯ್ಯಪ್ಪ, ಇದಕ್ಕೆ ಸಹಾಯ ಅನ್ನಲ್ಲ ಕಣೋ, ರಿಸ್ಕ್ ಅಂತಾರೆ. ರಿಸ್ಕ್ ಆಲ್ರೆಡಿ ಅವಳು ಅವನ ಮನೆ ಮುಂದೆ ಧರಣಿ ಕೂತ್ಕೊಂಡು ಬಂದಿದ್ದಾಳೆ. ನೀನೇ ಕೈಯಾರೆ ಅರೆಸ್ಟ್ ಮಾಡಿದ್ಯಾ, ಬೇಲ್ ಮೇಲೆ ಹೊರಗಡೆ ಬಂದಿದ್ದಾಳೆ. ಮತ್ತೆ ಅಲ್ಲಿ ಹೋಗಿ ಕೂತ್ಕೊ ಅಂದ್ರೆ ಏನಾದ್ರೂ ಎಡವಟ್ಟಾದ್ರೆ? ಬಾರೋ ಇಲ್ಲಿ. ಏನೋ ಹೇಳ್ತಿದ್ದೆ ನೀನ್ ಇಷ್ಟೊತ್ತು? ನಿನಗ್ ತಲೆ ಸರಿ ಇದೆ ತಾನೆ? ಭೂಮಿ ಏನ್ ನಿನ್ ಹೆಂಡ್ತಿನ ಅಥವಾ ಶತ್ರುನ ಅಲ್ವೋ? ಮತ್ತೆ ಇವಳನ್ನ ಹೋಗಿ ಆ ರಾಣ ಮನೆ ಮುಂದೆ ಧರಣಿ ಕೂತ್ಕೊ ಅಂತ ಹೇಳ್ತಿದ್ಯಲ್ಲೋ, ಏನಾಗಿದ್ಯೋ ನಿಂಗೆ? ನನ್ ಭೂಮಿಗೆ ಏನೋ ತೊಂದರೆ ಆಗ್ಲಿ ಅಂತ ನನ್ ಕನ್ಸಲ್ಲೂ ಬಯಸಲ್ಲಮ್ಮ. ಬಟ್ ರಾಣನ್ನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡೋದಕ್ಕೆ ನನ್ಗೆ ನಾಳೆ ಒಂದೇ ದಿನ ಇರೋದು ಟೈಮ್. ಅಷ್ಟರೊಳಗಡೆ ಮ್ಯಾಕ್ಸಿಮಮ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಅವನ್ನ ಒಳಗಡೆ ಹಾಕ್ಬೇಕಮ್ಮ. ಅಜಿತ, ಅದೆಲ್ಲ ನಮಗ್ ಗೊತ್ತು. ನೀನು ನಿನ್ನ ಸ್ಟಾಫ್ ನ ಕರ್ಕೊಂಡು ಏನ್ ಬೇಕಾದ್ರೂ ಮಾಡು. ಮ್ಯಾಕ್ಸಿಮಮ್ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋ, ಆಮೇಲೆ ಅವನ್ನ ಅರೆಸ್ಟ್ ಮಾಡು. ಆದ್ರೆ ಭೂಮಿನ ಮಾತ್ರ ಇದರಲ್ಲಿ ಹೇಳಿಬೇಡ. ಏನಂತೀಯ ಸಂಗೀತ? ಪ್ಲೀಸ್, ಲೀಗಲ್ ಆಗಿ ನಾನು ನನ್ನ ಸ್ಟಾಫ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆದ್ರೆ ರಾಣನ್ನ ಲಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಂದ್ ದಾರಿಲಿ ಹೋಗೋದಕ್ಕಾಗಲ್ಲ. ಸಿಗೋ ದಾರಿನೆಲ್ಲ ಚೂಸ್ ಮಾಡ್ಬೇಕಾಗತ್ತೆ. ನಾವು ಆತರ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರು ದೊಡ್ಡದಾಗೆ ಪ್ಲಾನ್ ಮಾಡ್ಬೇಕೆ ಬಿಟ್ರೆ ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಭೂಮಿ, ನೀನು ಕಾಲೋನಿಯವ್ರನ್ನ ಕರ್ಕೊಂಡು ಹೋಗಿ ರಾಣ ಗೆಸ್ಟ್ ಹೌಸ್ ಮುಂದೆ ಧರಣಿ ಕುತ್ಕೊಂಡು ಅವ್ರಿಗೆ ಕೋಪ ಬರೋ ಹಾಗೆ ಮಾತಾಡಿದ್ರೆ ಅವರು ಆ ಕೋಪದಲ್ಲಿ ಸತ್ಯನೆಲ್ಲ ಬಾಯ್ಬಿಡೋ ಹಾಗೆ ನೀನ್ ಮಾಡ್ಬೇಕು. ನೀವು ಅದನ್ನ ಸೀಕ್ರೆಟ್ ಆಗಿ ನಾನು ಕೊಟ್ಟಿರೋ ಕ್ಯಾಮ್ರಾದಿಂದ ಶೂಟ್ ಮಾಡ್ಬೇಕು. ಆ ನ್ಯೂಸ್ ಚಾನೆಲ್ಗೆ ಹೋಯ್ತು ಅಂದ್ರೆ ಅವತ್ತೊಂದ್ ದಿನ ಅದು ಬ್ರೇಕಿಂಗ್ ನ್ಯೂಸ್ ಆಗತ್ತೆ, ರಾಣ ಲಾಕ್ ಆಗ್ತಾನೆ. ಅಲ್ಲ ಕಣೋ, ನೀನ್ ಹೇಳೋದೆಲ್ಲ ಸರಿಯಾಗಿದೆ. ಆದ್ರೆ ಈ ರೀತಿ ಎಲ್ಲ ಮಾಡಿದ್ರೆ ಆ ರಾಣ ಮತ್ತೆ ಭೂಮಿ ಮೇಲೆ, ಆ ಕಾಲೋನಿಯವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಆಗ ನೀನು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತಲ್ವಾ? ಇಲ್ಲಮ್ಮ, ರಾಣ ಮತ್ತೆ ಸಾಕ್ಷಿದು ತಪ್ಪಿದೆ ಅಂತ ನಾವು ಪ್ರೂವ್ ಮಾಡಿ ಅವನೇನಾರು ಒಳಗಡೆ ಹಾಕ್ತು ಅಂತ ಹೇಳಿದ್ರೆ ಭೂಮಿ ಮೇಲೆ ಯಾವುದೇ ತರ ಆರೋಪ ಬರಲ್ಲ. ಭೂಮಿ ಸೇಫ್ ಆಗಿರೋದಕ್ಕೆ ನಾನ್ ಜವಾಬ್ದಾರಿ. ಸಾಹೇಬ್ರೆ, ವಾತ್ಸಲ್ಯ ಕಾಲೋನಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಆದ್ರೆ, ಅವ್ರ ಮನೆ ಅವ್ರಿಗೆ ವಾಪಸ್ ಸಿಗುತ್ತೆ ಅನ್ನೋದಾದ್ರೆ ನೀವ್ ಹೇಳ್ದಾಗೆ ಕೇಳ್ತೀನಿ ನಾನು. ನನಗ್ ಪ್ರಾಣ ಆಗಿರೋ ನನ್ನ ಅಮ್ಮನ್ನೇ ನೀವ್ ಬಿಡಿಸ್ತೀರಾ ಅಂದ್ಮೇಲೆ ನಾನ್ ಪ್ರಾಣ ಕೊಡಕ್ಕೂ ನಾನ್ ಸಿದ್ಧ ಆಗಿದ್ದೀನಿ ಸಾಹೇಬ್ರೆ. ನಿನ್ ಸೇಫ್ಟಿ ನನ್ ಜವಾಬ್ದಾರಿ ಭೂಮಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ, ಕಾಲೋನಿಯವ್ರ ಪರ ನ್ಯಾಯ ಕೊಡ್ಸೋದಕ್ಕೆ ಹೋರಾಡ್ತಿರೋದಕ್ಕೆ. ನಾನು ಹೇಳಿದ್ದಷ್ಟು ಕಂಪ್ಲೀಟ್ ಆಗಿ ನೆನ್ಪಿದೆ ಅಲ್ವಾ? ಹುಷಾರಾಗಿರ್ಬೇಕು, ಯಾವುದೇ ಕಾರಣಕ್ಕೂ. ನನಗೆ ಯಾಕೋ ನನಗೆ ನಿಮ್ಮ ಆತಂಕ ಅರ್ಥ ಆಗತ್ತೆ. ಭೂಮಿಗಾಗಿರ್ಬೋದು, ಸತ್ಯಣ್ಣಂಗಾಗಿರ್ಬೋದು ಯಾವುದೇ ತರ ತೊಂದರೆ ಆಗಲ್ಲ. ಭೂಮಿ ಜವಾಬ್ದಾರಿ ನಂದು. ಅದೇನು ಸರಿನಪ್ಪ,
ಆದ್ರೂ ನಂಗೆ ಭೂಮಿನ ಅಲ್ಲಿ ಕಳ್ಸೋದಕ್ಕೆ ಮನ್ಸು ಒಪ್ತಿಲ್ಲ ಕಣೋ. ಒಂದ್ ಕೆಲ್ಸ ಮಾಡು, ಇವತ್ ರಾತ್ರಿ ಕಳೆದ್ ಬಿಡ್ಲಿ ಕಣೋ, ಬೆಳಗ್ಗೆ ನಾನು ಭೂಮಿ ಜೊತೆ ಅಲ್ಲಿಗೆ ಹೋಗ್ತೀನಿ. ಅತ್ತೆ ಬೇಡ ಅತ್ತೆ, ಕಾಲೋನಿ ಜನ ಎಲ್ಲ ಮನೆಗ್ ಬಂದಾಗ ಮನೆಯವರೆಲ್ಲ ಎಷ್ಟು ಬೇಜಾರಾಗಿದ್ರು ಅಂತ ನಿಮ್ಗೆ ಗೊತ್ತು. ಮತ್ತೆ ಅವ್ರ ವಿಷಯಕ್ ನೀವು ಈ ಕೆಲ್ಸ ಇಳಿತೀರಾ ಅಂದ್ರೆ ಬೇಕಾ? ಹೇಗಿದ್ರು ಸತ್ಯನ ನನ್ ಜೊತೆ ಇದಾರಲ್ಲ, ನಂಗೆ ಯಾವ್ದೇ ರೀತಿ ಭಯ ಇಲ್ಲ. ನಾನು ಇವತ್ ರಾತ್ರಿನೇ ಹೋಗ್ತೀನತ್ತೆ. ಪ್ಲೀಸ್ ವಟಾರದವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ಒಂದೇ ಒಂದು ದಾರಿ ಅಂದ್ರೆ ರಾಣನ ಒಳಗಡೆ ಹಾಕೋದು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರಿನಪ್ಪ, ಹೋಗ್ಬಿಟ್ ಬನ್ನಿ. ಆದ್ರೆ ಹುಷಾರು. ಸಾಕ್ಷಿ, ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಅಜಿತ್ ಭೂಮಿನ ನಿಮ್ ಮನೆಗೆ ಕಳಿಸ್ತಿದ್ದಾನೆ. ವಾಟ್? ಏನ್ ಹೇಳ್ತಾ ಇದ್ಯಾ ನೀನು? ಸ್ವತಃ ಅಜಿತ್ ಆ ಭೂಮಿಗೆ ಮತ್ತೆ ಆ ಕಾಲೋನಿ ಅವ್ರನ್ನೆಲ್ಲ ನಮ್ ಮನೆ ಮುಂದೆ ಧರಣಿ ಮಾಡಕ್ ಕಳಿಸ್ತಾ ಇದ್ದಾನ? ಅಲ್ಲ, ಭೂಮಿ ಇವಾಗ ತಾನೇ ಬೇಲ್ ಮೇಲೆ ಆಚೆ ಬಂದಿದ್ದಾಳೆ, ಇವಾಗ ಮತ್ತೆ ಆ ಅಜಿತ್ಗೆ ಅರೆಸ್ಟ್ ಮಾಡೋ ಆಸೆನಾ? ಅಲ್ಲ, ಅವರು ನಮ್ ಮನೆ ಮುಂದೆ ಈ ಕಳ್ಳ ಪೊಲೀಸ್ ಆಟ ಆಡೋದಕ್ಕೆ ತುಂಬಾ ಆಸೆ ಅನ್ಸುತ್ತೆ. ಬರ್ಲಿ, ಈ ಸಲ ಭೂಮಿಗೆ ಚೆನ್ನಾಗೆ ಮರ್ಯಾದೆ ತೆಗಿತೆ. ಮತ್ತೆ ಇವಳನ್ನ ಹೋಗಿ ಆ ರಾಣ ಮನೆ ಮುಂದೆ ಧರಣಿ ಕೂತ್ಕೊಂತ ಹೇಳ್ತಿದ್ಯಲ್ಲೋ, ಏನಾಗಿದ್ಯೋ ನಿಂಗೆ? ಭೂಮಿ, ನೀನು ಕಾಲೋನಿಯವ್ರನ್ನ ಕರ್ಕೊಂಡು ಹೋಗಿ ರಾಣಾ ಗೆಸ್ಟ್ ಹೌಸ್ ಮುಂದೆ ಧರಣಿ ಕುತ್ಕೊಂಡು ಅವ್ರಿಗೆ ಕೋಪ ಬರೋ ಹಾಗೆ ಮಾತಾಡಿದ್ರೆ ಅವರು ಆ ಕೋಪದಲ್ಲಿ ಸತ್ಯನೆಲ್ಲ ಬಾಯ್ಬಿಡೋ ಹಾಗೆ ನೀನ್ ಮಾಡ್ಬೇಕು. ನೀವು ಅದನ್ನ ಸೀಕ್ರೆಟ್ ಆಗಿ ನಾನು ಕೊಟ್ಟಿರೋ ಕ್ಯಾಮ್ರಾದಿಂದ ಶೂಟ್ ಮಾಡ್ಬೇಕು. ಆ ನ್ಯೂಸ್ ಚಾನೆಲ್ ಹೋಯ್ತು ಅಂದ್ರೆ ಅವತ್ತಿನ ದಿನ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ರಾಣಾ ಲಾಕ್ ಆಗ್ತಾನೆ. ಏನು, ಅವರು ಮೀಡಿಯಾಗೆ ಲೀಕ್ ಮಾಡ್ತಾರಂತ? ಓಕೆ, ಮಾಡ್ಕೊಳ್ಳಿ, ನೋ ವರೀಸ್. ಆ ಭೂಮಿ ಬರ್ಲಿ, ನಮ್ ಮನೆ ಮುಂದೆ ಧರಣಿ ಕೂತ್ಕೊಳ್ಳಿ. ಈ ಸಲ ಅವಳಿಗೆ ಹೇಗ್ ಬಿಸಿ ಮುಟ್ಟಿಸ್ತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಆ ಅಜ್ಜಿತ್ತು ನನ್ ತಂಟೆಗ್ ಬರಕ್ಕೂ ನಡಗ್ಬೇಕು, ಹಾಗ್ ಮಾಡ್ತೆ. ಹಾಗೆ ಇನ್ನೊಂದು ವಿಷಯ, ಅಜಿತ್ ಸತ್ಯನ ಹತ್ರ ಎಲ್ಲ ರೆಕಾರ್ಡ್ ಮಾಡು ಅಂತ ಹೇಳಿ ಕ್ಯಾಮ್ರಾ ಕೊಟ್ಟು ಕಳಿಸಿದ್ದಾನೆ. ಆಮೇಲೆ ಅದು ಮೀಡಿಯಾ ಅಂತೆಲ್ಲ ಹೋಗ್ಬಿಟ್ರೆ ಸುಮ್ನೆ ದೊಡ್ಡ ವಿಷಯ ಆಗತ್ತೆ, ಆಮೇಲೆ ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಆಗುತ್ತೆ. ಮೀಡಿಯಾ ಟ್ರಯಲ್ ಮಾಡಿಸ್ತಾರಂತ. ಆ ಸತ್ಯ ಇದನ್ನೆಲ್ಲ ಶೂಟ್ ಮಾಡಕ್ಕಾದ್ರೆ ತಾನೆ. ಲಾಸ್ಟ್ ಮಿನಿಟ್ ಅಲ್ಲಿ ಆ ಸತ್ಯ ಕೈ ಕೊಟ್ರೆ ಇನ್ ಯಾರನ್ನ ಕರ್ಸಿ ಶೂಟ್ ಮಾಡಿಸ್ತಾನಂತೆ. ಇನ್ಫ್ಯಾಕ್ಟ್ ನನ್ ಮನೆ ಮುಂದೆ ರಣ ಹದ್ದುಗಳ ತರ ನನ್ ಬಾಡಿ ಗಾರ್ಡ್ಸ್ ಇರ್ತಾರೆ. ಯಾರ ಕೈಲಾದ್ರೂ ಫೋನ್ ಅಲ್ಲಿ ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ತಗೊಳೋದ್ ನೋಡಿದ್ರೆ ಕಿತ್ತು ಬಿಸಾಕ್ತಾ ಇರ್ತಾರೆ. ಅಜಿತ್ಗೆ ಸಿಕ್ಕಿರೋ ಡೆಡ್ ಲೈನ್ ಅಲ್ಲಿ ಅವ್ನ ಅಪ್ಪನಾಣೆ ನನ್ನನ್ನಾಗ್ಲಿ ಡ್ಯಾಡ್ನಾಗ್ಲಿ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯು ಡೋಂಟ್ ವರಿ, ನಾನ್ ಇಲ್ಲಿದ್ದು ಅವ್ರ ಖಾಲಿ ಮನೆ ಮುಂದೆ ಧರಣಿ ಮಾಡಿದ್ರೆ ಅಷ್ಟ್ ಚೆನ್ನಾಗಿರಲ್ಲ. ಆ ಧರಣಿ ಇನ್ನೂ ಕಲರ್ಫುಲ್ ಆಗ್ಬೇಕು ಅಂದ್ರೆ ನಾನ್ ಅಲ್ಲಿಗೆ ಹೋಗ್ಬೇಕು. ಸಾಹೇಬ್ರೆ, ಇವತ್ ರಾತ್ರಿ ಆ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿಗೆ ಹೆಂಗ್ ರೊಚ್ಚಿಗೆ ಬಿಡಿಸ್ತೀವಿ ನೋಡಿ. ಅವ್ರಿಬ್ರು ಒಪ್ಕೊಂಡ್ಬರ್ಬೇಕು, ಅವರೇ ವಾತ್ಸಲ್ಯ ಕಾಲೋನಿನ ಲಪ್ಟಾಯಿಸಕ್ ಪ್ರಯತ್ನ ಪಟ್ಟಿತ್ತು ಅಂತ. ಏನ್ ಮಾಡಕ್ ಬರ್ತಿದ್ದೀರಾ? ನೀವೆಲ್ಲೋ ನನ್ ತಪ್ಕೊಂಡ್ಬಿಡ್ತೀರಾ ಅಂತ ಅನ್ಕೊಂಡೆ. ನೀನು ನಿನ್ನ ಆಸೆಗಳು, ಆದ್ರೂ ನಿನ್ ಧೈರ್ಯನ ಮೆಚ್ಚಲೇಬೇಕು. ಯಾಕೆ ಸಾಹೇಬ್ರೆ? ಈಗ ತಾನೇ ಕಸ್ಟಡಿಯಿಂದ ಹೊರಗಡೆ ಬಂದಿದ್ಯಾ, ಭಯ ಇಲ್ದೆ ಮತ್ತೆ ರಾಣಾ ಅವ್ರ ಮನೆ ಮುಂದೆ ಧರಣಿ ಕುತ್ಕೊಳ್ಳೋದಕ್ಕೆ ಒಪ್ಕೊಂಡ್ಯಲ್ಲ, ಅದಕ್ಕೆ. ಮತ್ತೆ ಈ ಭೂಮಿಯಿಂದ ಏನ್ ಸುಮ್ನೆನಾ? ಸಾಹೇಬ್ರೆ, ನಾನೊಂದ್ ವಿಷಯ ಕೇಳಲಾ? ಅಲ್ಲ, ನನ್ಗೆ ಸಾಹಿತ್ಯ ಅವರು ಈ ಸಾಕ್ಷಿಗ್ ಫ್ರೆಂಡು ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಸಾಹೇಬ್ರೆ. ನೀವ್ ಹೇಳೋದ್ ನೋಡಿದ್ರೆ ಸಾಹಿತ್ಯ ಅವ್ರು ತುಂಬಾ ಒಳ್ಳೆಯವರು ಅನ್ಸುತ್ತೆ ನನ್ಗೆ. ಅದ್ ಹೇಗೆ ಈ ಕೇಳಿ ಸಾಕ್ಷಿಗ್ ಫ್ರೆಂಡ್ ಆದ್ರು ಅವರು? ಈ ವಿಷಯನ ನೀವು ಸತ್ಯಣ್ಣನ ಹತ್ರ ಹೇಳಿದ್ರಾ? ರಾಣಾ ಮನೆಗೆ ನಾನು ಇನ್ವೆಸ್ಟಿಗೇಷನ್ ಹೋದಾಗ್ಲೇ ನನಗೂ ಗೊತ್ತಾಗಿದ್ದು ಅವಳು ರಾಣಾ ಮಗಳು ಅಂತ. ಅಂಡ್ ಸಾಹಿತ್ಯಂಗೆ ತುಂಬಾ ಏನ್ ಕ್ಲೋಸ್ ಇರ್ಲಿಲ್ಲ ಅವಳು, ಹಾಗಾಗಿ ನಾನು ಸತ್ಯಣ್ಣನ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಅಂಡ್ ಇದನ್ನ ಅವ್ರಿಗೆ ಹೇಳೋದು ಇಲ್ಲ. ಯಾಕಂತ ಹೇಳಿದ್ರೆ ಹೇಳ್ಕೊಳ್ಳೋಂತ ಒಳ್ಳೆ ಕ್ಯಾರೆಕ್ಟರ್ ಏನಲ್ಲ ಅದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಕ್ಯಾಮ್ರಾ ಇಲ್ಲಿದೆ ಸರಿ ತಾನೆ? ಅಂದ್ರೆ ಇವತ್ತು ಲಾಯರ್ ಸತ್ಯಣ್ಣ, ಛಾಯಾಗ್ರಾಹಕ ಸತ್ಯಣ್ಣ, ಹಿಂಗ್ ತೆಗೆದಪ್ಪ. ಸತ್ಯಣ್ಣ, ನಾವು ಇವತ್ ಮಾಡ್ತಿರೋಂತ ಆಪರೇಷನ್ ರಾಣಾ ತುಂಬಾ ಸಕ್ಸಸ್ಫುಲ್ ಆಗ್ಬೇಕು. ಅಂಡ್ ಅದು ಡಿಪೆಂಡ್ ಆಗಿರೋದು ನಿಮ್ ಮೇಲೆ. ತುಂಬಾ ಹುಷಾರಾಗಿರ್ಬೇಕು. ಯಾರ ಕಣ್ಗೂ ಬೀಳ್ದೇ ಇರೋ ಹಾಗೆ ನೀವು ನಿಮ್ ಕೆಲ್ಸನ ಮಾಡ್ಬೇಕು. ಡೋಂಟ್ ವರಿ ಕಣಪ್ಪ, ಇದು ಸೀರಿಯಸ್ ಮ್ಯಾಟರ್. ಯಾರ ಕಣ್ಣಿಗೆ ಬೀಳ್ದಾಗೂ ಈ ಕೆಲಸ ಮಾಡ್ತೀನಿ. ಸಾಹೇಬ್ರೆ, ಕಾಲೋನಿ ಜನಕ್ಕೆಲ್ಲ ಹೇಳ್ಬೇಕಾಗಿತ್ತು.
ಶ್ರವಣ್ ಮಾವ ಕಾಲೋನಿಯವ್ರನ್ನೆಲ್ಲ ನನ್ನ ಫ್ರೆಂಡ್ ಮನೆಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಸದನ್ ನನಗೆ ನಾನು ಮೆಸೇಜ್ ಮಾಡ್ತೀನಿ ಅವರೆಲ್ಲರೂ ರಾಣ ಮನೆಗೆ ಕರ್ಕೊಂಡು ಹೋಗ್ಬಿಡು ಅಂತ. ಅಂಡ್ ನೀವು ರಾಣ ಮನೆಗೆ ಹೋಗೋಷ್ಟರಲ್ಲಿ ಅವರು ರಾಣ ಮನೆ ಮುಂದೆ ಇರ್ತಾರೆ. ಸತ್ಯಣ್ಣ, ಭೂಮಿ ಹುಷಾರು, ನೀವು ಹುಷಾರು. ಭೂಮಿ ಜವಾಬ್ದಾರಿ ನಿಮ್ದು, ಅವಳಿಗೇನು ಆಗ್ಬಾರ್ದು. ಅವಳು ನನ್ನ ತಂಗಿ ಕೂಡ. ಹುಷಾರು. ಸರಿ. ಹುಚ್ಚುಚ್ಚಾಗೇನು ಮಾಡಕ್ ಹೋಗ್ಬೇಡ. ಇಲ್ಲ. ಹೇಳಿದಷ್ಟು ಮಾತ್ರ ಮಾಡು. ಆಯ್ತು. ಆಯ್ತಾಯ್ತು, ನೀ ಹೇಳಿದ್ದೆಲ್ಲ ನೆನಪಿದೆ. ನಾವಿನ್ನು ಹೊರಡ್ತೀವಿ. ಅಲ್ಲ, ಕಾಲನಿ ಜನರಿಗೆಲ್ಲ ತಿಳಿಸಿದೆ ತಾನೆ? ಹಾ ಸತ್ಯಣ್ಣ, ನೀವು ರಾಣ ಮನೆಗೆ ರೀಚ್ ಆಗೋಷ್ಟರಲ್ಲಿ ಅವ್ರು ಅಲ್ಲಿಗೆ ಬಂದಿರ್ತಾರೆ. ಅವನ ಅಂತಿಮ ದಿನ ಇದು. ಎಲ್ರಿಗೂ ಶುಭವಾಗ್ಲಿ. ಭೂಮಿ, ನೀನ್ ಎಲ್ಲದಕ್ಕೂ ರೆಡಿ ತಾನೆ? ರೆಡಿ ಸಾಹೇಬ್ರೆ, ನಾನೇನು ಹೋಗ್ಬರ್ತೀನಿ. ಹಾ ಭೂಮಿ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಅಲ್ಲಿ ಹೋಗಿ ಯಾವುದೇ ತರ ಎಡವಟ್ ಮಾಡ್ಬೇಡ, ಹುಷಾರಾಗಿರು. ಸತ್ಯ ನನ್ನ ಜೊತೆನೇ. ಆಯ್ತು ಸಾಹೇಬ್ರೆ. ಅತ್ತೆ, ನಾನೇನು ಹೋಗ್ಬರ್ತೀನಿ. ಭೂಮಿ, ನಿನಗೇನು ತೊಂದರೆ ಆಗ್ದಿರ್ಲಮ್ಮ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಅತ್ತೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನ್ಗೇನು ಆಗಲ್ಲ. ಧೈರ್ಯವಾಗಿರಿ. ಸರಿ, ಇನ್ ಹೊರಡಿ. ನೀವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಕಾಲೋನಿಯವ್ರು ಬಂದ್ಬಿಟ್ಟಿರ್ತಾರೆ. ಮಗ್ನೆ, ನೀನು ಭೂಮಿ ಜೊತೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಮಾ, ನಾನ್ ಅಲ್ಲಿಗೆ ಏನಾರು ಹೋಯ್ತು ಅಂತ ಹೇಳಿದ್ರೆ ನನ್ನ ನೋಡಿ ಸಾಕ್ಷಿ ಯಾವುದೇ ಕಾರಣಕ್ಕೂ ಬಾಯಿ ಬಿಡಲ್ಲ. ಈಗ ಮಾಡಿರೋ ಪ್ಲಾನು ವರ್ಕ್ ಆಗಲ್ಲಮ್ಮ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಣ ಬೆಂಗಳೂರಿಗೆ ಹೋಗ್ತೀಯಾನಂತ. ನಾನು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇವ್ರು ಇಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ನಾನು ಆ ಕೆಲಸ ನೋಡ್ಕೋಬಹುದು. ಸರಿನಪ್ಪ. ಭೂಮಿ, ಬೇಗ ಬಂದ್ಬಿಡು. ನೀನ್ ಬರೋವರೆಗೂ ನಾನು ನಿದ್ದೆ ಮಾಡಿರಲ್ಲ. ನಿನ್ಗೋಸ್ಕರನೇ ಕಾಯ್ತಿರ್ತೀನಿ. ಯಾರೋ ನೀನು? ಏನ್ ಬೇಕು ನಿನ್ಗೆ? ನೋಡು, ನನ್ಗೇನು ಮಾಡ್ಬೇಡ. ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಓಹೋ, ದಾನ ಶೂರ ವೀರ ಕರ್ಣ. ನಿಯತ್ತಾಗಿ ದುಡಿದಿರ ಈ ತರ ಎಲ್ಲ ಮಾತು ಬರಲ್ಲ. ಏನ್ ಬೇಕು? ಓ, ಸಖತ್ ಆಫರ್ ಇದು. ನನಗೆ ನಿನ್ ಬಾಸ್ ಪ್ರಾಣ ಬೇಕು. ಯಾರೋ ನೀನು? ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್. ಸರ್, ಈಗ ನೆನಪಾಯ್ತು ಸರ್ ನೀವು ಯಾರು ಅಂತ. ಅವತ್ತು ನಮ್ ರಾಣಾ ಸಾಹೇಬ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ರಲ್ವಾ ಸರ್? ಗೊತ್ತಾಯ್ತು ಸರ್. ಸರ್, ನಾನು ಏನು ತಪ್ಪು ಮಾಡಿಲ್ಲ ಸರ್. ನಾನು ಯಾಕೆ ಸರ್ ಇಟ್ಕೊಂಡಿದ್ರ? ನಾನು ಬಡಪಾಯಿ ಸರ್. ಪ್ಲೀಸ್ ನನ್ ಬಿಟ್ಬಿಡಿ ಸರ್. ನೀನೇನು ತಪ್ಪು ಮಾಡಿದ್ವಾ? ನೀನ್ ಪಿ ಎ ಆಗಿರೋದು ಒಬ್ಬ ಫ್ರೀಡಮ್ ಫೈಟರ್ಗ ಅಥವಾ ಒಬ್ಬ ಸೋಲ್ಜರ್ಗ ಅಥವಾ ಜನಗಳಿಗೆ ಹೆಲ್ಪ್ ಮಾಡೋ ದೊಡ್ಡ ವ್ಯಕ್ತಿಗ? ನಿಮ್ ಬಾಸ್ ರಾಣಾ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆಸ್ಕೊಂಡು ಒಬ್ಬ ಫ್ರಾಡ್ ಆಗಿರೋದು. ಅವನು ಅಷ್ಟೆಲ್ಲ ಕಾನೂನು ವಿರುದ್ಧವಾಗಿ ತಪ್ಪು ಮಾಡ್ತೀಯಾನೆ ಅಂತ ಹೇಳಿದ್ರೆ ನೀನ್ ಅವನ್ ಪಿ ಎ ಆಗಿ ಅದ್ರಲ್ಲಿ ನಿಂದು ಪಾಲಿದೆ ಅಲ್ವಾ? ಸರ್, ಈಗ ನಾನೇನು ತಪ್ಪು ಮಾಡಿಲ್ಲ ಸರ್. ತಪ್ಪು ಮಾಡಿರೋದೆಲ್ಲ ನಮ್ಮ ಬಾಸು ರಾಣಾ ಸಾಹೇಬ್ರು ಸರ್. ನಾನು ತಿಂಗಳ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರೋ ಬಡಪಾಯಿ ಸರ್. ನಾನು ಅಮಾಯಕ ಸರ್. ದಯವಿಟ್ಟು ನಾನು ಒಳಗಡೆ ಹಾಕ್ಬಿಡಿ ಸರ್. ನಿಮ್ ಕಾಲಿಗೆ ಬಿಡ್ತೀನಿ ಸರ್. ಪ್ಲೀಸ್ ಸರ್. ನೀನು ಪಾಪ ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಿರೋನು. ಹಾಗಾದ್ರೆ ನಾನು ಹೇಳ್ದಾಗೆ ನೀನ್ ಮಾಡ್ತು ಅಂತ ಹೇಳಿದ್ರೆ ನಿನಗೇನು ತೊಂದರೆ ಆಗದೆ ಇರೋ ತರ ನಾನ್ ನೋಡ್ಕೊತೀನಿ. ಓಕೆನಾ? ಆಯ್ತು ಸರ್. ಓಕೆ ಸರ್, ನೀವ್ ಹೇಳ್ದಂಗೆ ಕೇಳ್ತೀನಿ ಸರ್. ಯಾವತ್ತು ಇದೊಂದು ಡೋರ್ ಮಾತ್ರ ಲಾಕ್ ಆಗೇ ಇರುತ್ತೆ, ಬಟ್ ಇವತ್ತು ಓಪನ್ ಆಗಿದೆ. ಇದ್ರಲ್ಲಿ ಏನಿದೆ ಅಂತ ಇವತ್ತು ನೋಡ್ಲೇಬೇಕು. ಮಿಸ್ ಅಶ್ವಿನಿ. ಅಶ್ವಿನಿ ಅಲ್ಲ, ಎಷ್ಟು ಸಲ ಹೇಳಿದ್ರು ಅವಳು ಮನಸ್ವಿನಿ ಮನಸ್ವಿನಿ ಅಂತ. ಇವಳು ನಮ್ಮ ಮನಸ್ವಿನಿ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಅಪ್ಪ, ಕರಿಬೇಡ ನಮ್ಮ ಮಾವನ ಅಪ್ಪ ಅಂತ. 20 ವರ್ಷಗಳಿಂದ ತಮ್ಮ ಮಗಳನ್ನ ನೋಡ್ಬೇಕು ಅಂತ ಹಂಬಲಿಸ್ತಿರೋ ಮನ್ಸು ಅವ್ರ ಹೊಸಲೆ ಕಣ್ಣೀರ್ನ ನಂಬಿ ಮೋಸ ಹೋಗ್ಬೇಡಿ ಮಾವ. ಶಾರದತೆಗೆ ಸುಳ್ಳು ಹೇಳೋರ್ ಕಂಡ್ರೆ ಆಗ್ತಿರ್ಲಿಲ್ಲ. ನಿಮ್ಗೂ ಕೂಡ ನಿಮ್ಮಿಬ್ರು ಮೊದಲು ಈ ತರ ಫ್ರಾಡ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಶರಣ್ರಿ, ಹೈವೇ ಮಗಲ್ನಾಗ ನಮ್ದು ಒಂದು 50 ಎಕರೆ ಜಮೀನ್ ಅದ್ರಿ. ಏನಿಲ್ಲ ಅಂದ್ರು ಎಕರೆಗೆ ಒಂದು 50 ಹೋಯ್ತದ. ನೀವು ಆ ಡಾಕ್ಯುಮೆಂಟ್ ಪೇಪರ್ಸ್ ನನಗ ನಿಮ್ ಹತ್ರ ಇಟ್ಕೊಂಡು ನನಗೆ ರೊಕ್ಕ ಕೊಡ್ಬೇಕು. ಇದರಲ್ಲಿ 5 ಕೋಟಿ ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ಇಷ್ಟು ರೊಕ್ಕನ ನೀವು ನಗದ್ನಾಗೆ ಕೊಡ್ತಾ ಇದ್ರಿ. ನನ್ನ ವ್ಯವಹಾರ ಎಲ್ಲ ಹೀಗೆ ಬ್ಲಾಕ್, ಬೇಕಾದ್ರೆ ತಗೊಳ್ಳಿ. What's up? What's up with you?